ಬಾಲಿವುಡ್ಗೆ ಮತ್ತೊಬ್ರು ಭರವಸೆಯ ನಟ ಎಂಟ್ರಿ ಕೊಟ್ಟಿದ್ದಾರೆ ಸಂಚಿತ್ ಸಂಜೀವ್. ಇವತ್ತು ಅವರ ಬರ್ತ್ಡೇ ದಿನ ಅವರ ಸಿನಿಮಾದ ಟೈಟಲ್ ರಿಲೀಸ್ ಆಗಿದೆ. ಆ ಬಗ್ಗೆ ಮಾತನಾಡೋದಕ್ಕೆ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಸಂಚಿತ್ ನಮ್ಮ ಜೊತೆ ಇದ್ದಾರೆ. ಫಸ್ಟ್ಲಿ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮನ್ನು ಕೇಳ್ಬೋದು ಅನ್ಸುತ್ತೆ ಎಷ್ಟನೇ ವರ್ಷದ ಬರ್ತ್ಡೇ ಅಂತ? 30 ಈಗ. ಓಕೆ, ಸೊ ಇವತ್ತು ಹುಟ್ಟುಹಬ್ಬ. ಇವತ್ತು ನಿಮ್ಮ ಸಿನಿಮಾದ ಟೈಟಲ್ ರಿವೀಲ್ ಆಗಿರೋ ಅಂಥದ್ದು. ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನಿಮ್ಮನ್ನು ಟ್ಯಾಗ್ ಮಾಡಿ ವಿಶ್ ಮಾಡ್ತಿದ್ದಾರೆ. ಯುವರಾಜ್ ಕುಮಾರ್ ಆಗಲಿ, ಡಾಲಿ ಧನಂಜಯ್ ಆಗಲಿ, ಎಲ್ಲರೂ ಕೂಡ ಬೆಸ್ಟ್ ವಿಶಸ್ ತಿಳಿಸಿದ್ದಾರೆ. ಎಷ್ಟೊಂದು ಜನ ಕಾಲ್ ಮಾಡ್ತಿದ್ದಾರೆ. ಈ ಪಾಸಿಟಿವ್ ರೆಸ್ಪಾನ್ಸ್ ಹೇಗೆ ಅನಿಸ್ತಿದೆ? ಇಟ್ ಈಸ್ ಅ ವೆರಿ ಬಿಗ್ ಸ್ಟ್ರೆಂತ್ ಮ್ಯಾಮ್. ಅಂದರೆ ಖಂಡಿತವಾಗ್ಲೂ ಅಂದರೆ ಇಷ್ಟು ಜನ ಪಾಸಿಟಿವ್ ಆಗಿ ತೊಗೊಳ್ತಾ ಇದ್ದಾರೆ, ಆಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಸ್ಟ್ರೆಂತ್ ನಮಗೂ, ನಮ್ಮ ಟೀಮ್ಗೂ. ಸೊ ಇನ್ನೂ ಒಂದಿಷ್ಟು ಕಾನ್ಫಿಡೆನ್ಸ್ ಬಂತು ನಮಗೂ. ಅಂದರೆ ಓಕೆ, ನಾವು ಕರೆಕ್ಟ್ ಪಾತಲ್ಲಿ ಹೋಗ್ತಾ ಇದೀವಿ ಅನ್ನೋ ಒಂದು ಭರವಸೆ ಬಂತು ಈಗ. ಓಕೆ, ಲೈಕ್ ಏನೋ ಕರೆಕ್ಟಾಗಿ ಮಾಡ್ತಾ ಇದೀವಿ ಅಂತ ಅನಿಸ್ತು. ಟೀಸರ್ ಸ್ವಲ್ಪ ಸರ್ಪ್ರೈಸ್ ಆಯಿತು ಎಲ್ರಿಗೂ ಕೂಡ. ಎಲ್ಲರೂ ಏನು ಅನ್ಕೊಂಡ್ರು ಅಂದರೆ ಒಂದು ಬೈಕ್ ಹಾರಿಸ್ಕೊಂಡು ಧೂಳೆಬ್ಬಿಸ್ಕೊಂಡು ಹೀರೋ ಎಂಟ್ರಿ ಆಗುತ್ತೆ ಅಂತ ಅಂದ್ಕೊಂಡ್ರು. ಬಟ್ ಬಂದಿದ್ದೆ ತುಂಬ ಬೇರೆ ಥರ. ಅವಾಗ ಅನಿಸ್ತು ಇವರು ಹೀರೋ ಅಂತ ಕೆಲಸ ಮಾಡ್ತಾ ಇಲ್ಲ, ಸಿನಿಮಾ ಕಂಟೆಂಟ್ ಕಥೆ ಮೇಲೆ ಕೆಲಸ ಮಾಡ್ತಿದ್ದಾರೆ ಅನ್ನೋವಂಥದ್ದು. ಸೊ ಅದೇ ನಾನು ಹೇಳ್ದಂಗೆ, ಬಿಕಾಸ್ ಈ ಸ್ಕ್ರಿಪ್ಟ್ನ ಬಂದ್ಬಿಟ್ಟು ಓಕೆ ಒಬ್ಬ ಹೀರೋನ ಲಾಂಚ್ ಮಾಡಬೇಕಂತ ಆ ಉದ್ದೇಶದಲ್ಲಿ ಬರೀಲಿಲ್ಲ ಇದನ್ನ. ಸೊ ದ್ಯಾಟ್ ಈಸ್ ವಾಟ್ ನನಗೆ ಅದೇ ಮೇನ್ ಇಷ್ಟ ಆಗಿದ್ದು. ಆ್ಯಂಡ್ ನನಗೇನು ಅನ್ಸೋದು ಅಂದರೆ ಲೈಕ್ ಫಸ್ಟೇ ಸಿನಿಮಾದಲ್ಲಿ ಬಂದ್ಬಿಟ್ಟು ಓಕೆ ನಾನು ಹೀರೋ, ನಾನು ಹಿಂಗೆ ಅಂತ ಹೇಳ್ಬಿಟ್ಟು ಇಂಟ್ರೊಡಕ್ಷನ್ ಫೈಟ್ ಮಾಡಿಕೊಂಡು ಐ ಡೋಂಟ್ ಥಿಂಕ್ ಇಟ್ಸ್ ದ ಟೈಮ್ ಫಾರ್ ದ್ಯಾಟ್. ಹೀರೋ ಅನ್ನೋದನ್ನ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ. ಅದು ಒಂದು ಟೈಮ್ ಬಂದೇ ಬರುತ್ತೆ. ಅಂದರೆ ನನಗೂ ಗೊತ್ತಾಗುತ್ತೆ ಓಕೆ ಮೋಸ್ಟ್ಲಿ ನನಗೆ ಆ ಸ್ಪೇಸಲ್ಲಿ ಹೋಗ್ಬೇಕು ಅನ್ನೋ ಒಂದು ಸಿಚುವೇಶನ್ ಬಂದೇ ಬರುತ್ತೆ. ಬಟ್ ದಿಸ್ ಇಸ್ ನಾಟ್ ದ ಟೈಮ್ ಫಾರ್ ದ್ಯಾಟ್. ಸೊ ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನನಗೆ ಸ್ಕ್ರಿಪ್ಟ್ ತುಂಬ ಮುಖ್ಯ ನನಗೆ ಈ ಸಿನಿಮಾ ಗೆಲ್ಬೇಕು ಫಸ್ಟು. ಮೈ ಥಿಂಗ್ ಇಸ್ ಸೆಕೆಂಡರಿ. ಅದು ಸಿನಿಮಾ ಗೆದ್ರೆ ನಾನು ಖಂಡಿತವಾಗ್ಲೂ ಅದ್ರಲ್ಲಿ ನಂದು ವಿನ್ನೆ. ಅದರಲ್ಲಿ ಐ ಹ್ಯಾವ್ ಕಾನ್ಸಂಟ್ರೇಟೆಡ್ ಮೋರ್ ಆನ್ ದ ಕ್ಯಾರೆಕ್ಟರ್. ಸಿನಿಮಾಗೆ ಏನು ಬೇಕೋ ಅದನ್ನ ಮಾತ್ರ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಬೇಕು. ಬಟ್ ಆ ಕ್ಯಾರೆಕ್ಟರ್ ಮೇಲೆ ನನಗೆ ನಂಬಿಕೆ ಇದೆ. ಆ ಕ್ಯಾರೆಕ್ಟರ್ ಹೇಗೆ, ಆ ಕ್ಯಾರೆಕ್ಟರ್ ಆರ್ಕ್ ಏನಿದೆಯೋ ಅದ್ರದ್ದು ಮೇಲೆ ನಂಬಿಕೆ ಇದೆ. ಸೊ ಹೀ ಡಸ್ ಬಿಕಮ್ ದ ಹೀರೋ ಇನ್ ದಿ ಎಂಡ್ ಇನ್ ದ ಸ್ಟೋರಿ. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಫಸ್ಟು ಅಂದರೆ ಸಿನಿಮಾದಲ್ಲಿ ಅವ್ನು ಹೀರೋ ಆಗ್ತಾನೆ ಅವನು. ಮ್ಯಾಂಗೋ ಪಚ್ಚ ಟೈಟಲ್ ತುಂಬ ಹೊಸದಾಗಿದೆ. ಈ ಟೈಟಲ್ ಇಡೋದಕ್ಕೆ ಎಷ್ಟು ಡಿಸ್ಕಷನ್ ಆಯಿತು ಆ್ಯಂಡ್ ಹೇಗೆ ಫೈನಲ್ ಮಾಡಿದ್ರಿ, ಹೇಗೆ ಅಂತ? ಇದಕ್ಕೆ ಮುಂಚೆ ಏನಾದ್ರು ತುಂಬ ಟೈಟಲ್ಗಳು ಯೋಚನೆ ಮಾಡಿ ಫೈನಲ್ ಮಾಡಿದ್ರಾ ಹೇಗೆ? ಹೌದು, ಅಂದರೆ ಸಿಕ್ಕಾಪಟ್ಟೆ ಇದು ಮಾಡಿದ್ವಿ. ಬಿಕಾಸ್ ಇವರ್ ಲೈಕ್ ಓಕೆ ಏನಾದರೂ ಒಂದು ಡಿಫ್ರೆಂಟ್ ಆಗಿರಬೇಕು. ಅಂದರೆ ಮತ್ತು ಟಿಪಿಕಲ್ ಟೈಟಲ್ ಆಗಿಬಿಟ್ರೆ ಮತ್ತು ಅಲ್ಲಿ ಹೋಯ್ತು ನಮ್ಮದು. ಅಂದರೆ ಕಂಪ್ಲೀಟ್ ಉದ್ದೇಶನ ಹೋಯ್ತು ಅಲ್ಲಿ. ಫಸ್ಟ್ ಆಫ್ ಆಲ್ ಸಿನಿಮಾನೇ ಒಂದು ಬೇರೆ ರೀತಿಯಲ್ಲಿ ಮಾಡ್ತಾ ಇರುವಾಗ ಐ ಸೈಡ್ ಓಕೆ ಆ ಟೈಟಲ್ಗೂ ಒಂಥರ ಡಿಫ್ರೆಂಟಾಗೇ ಇರಲಿ. ಇಫ್ ಯು ಗೋ ಫಾರ್ ವೆರಿ ಟಿಪಿಕಲ್ ಟೈಟಲ್ ಮತ್ತು ಅದು ಒಂದು ನೋಷನ್ ಬಂದ್ಬಿಡುತ್ತೆ. ಅಂದರೆ ಓಕೆ ಇದು ಒಂದು ಕನ್ನಡ ಸಿನಿಮಾ, ಒಂದು ಟಿಪಿಕಲ್ ಕನ್ನಡ ಸಿನಿಮಾ ಅನ್ನೋ ಒಂದು ಸಜೆಷನ್ ಬಂದ್ಬಿಡುತ್ತೆ. ಬೇಡ ಅಂತ ಅಂದಾಗ ನಮಗೆ ಫಸ್ಟ್ ಆ್ಯಕ್ಚುಲಿ ಇದು ಚರಣ್ ರಾಜ್ ಅವ್ರು ಮಾಡಿದ್ದು. ನಮಗೆ ಮುಹೂರ್ತ ಟೈಮಲ್ಲಿ ನಾವು ಒಂದು ವೀಡಿಯೋ ಬಿಟ್ವಿ. ಆ ವೀಡಿಯೋಗೆ ಒಂದು 2 ಅವರಲ್ಲಿ ಒಂದು ಮ್ಯೂಸಿಕ್ ರೆಡಿ ಮಾಡಿಕೊಟ್ರು. ಅದರಲ್ಲಿ ಪಚ್ಚ ಅನ್ನೋದು ಬಂತು. ಅದು ದ್ಯಾಟ್ ಸ್ಟಕ್ ಆನ್ ಫಾರ್ ಎವ್ರಿಬಡಿ. ನಮಗೇನಂದರೆ ಇಲ್ಲ ಬೇಡ ಫಸ್ಟೇ ಪಚ್ಚ ಅಂತ ಹಾಕ್ಬಿಟ್ರೆ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ಅದೇನು ಸುಮ್ಮನೆ ಕಿಚ್ಚ ಪಚ್ಚ ಅಂತ ಹಾಕ್ಕೊಂಡಿರೋದು. ವಿ ವರ್ ಲೈಕ್ ಓಕೆ ಬೇಡ. ಬಟ್ ಜನಕ್ಕೆ ಇಷ್ಟ ಆಯ್ತು ಅದು. ನಾವು ಸೋಷಿಯಲ್ ಮೀಡಿಯಾ ಆ ಟ್ರೆಂಡಲ್ಲಿ ನೋಡ್ತಾ ಇರುವಾಗ ಓಕೆ ಜನಕ್ಕೆ ಇಷ್ಟ ಆಗಿದೆ ಇದು ಅಂತ ಹೇಳಿದಾಗ ನಾವು ತುಂಬ ಡಿಸ್ಕಸ್ ಮಾಡಿದ್ವಿ ಮ್ಯಾಮ್. ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡಿದ್ವಿ. ಅಂದರೆ ಎಲ್ಲಿಂದನೂ ಫೋನ್ ಬಂದು ಈಗ ಈ ಥರ ಒಂದು ಟೈಟಲ್ ಕೇಳು, ನೀವು ತುಂಬ ಚೆನ್ನಾಗಿದೆ. ನಾನು ಓಕೆ ಹಂಗೂ ಹೇಳೋರು. ಇನ್ನೊಬ್ಬರು ಇಲ್ಲಪ್ಪ ಏನಿದೆ ಈ ಟೈಟಲಲ್ಲಿ ಅನ್ನೋರು ಅದು ಇದೆ. ಬಟ್ ವಿ ಡಿಸೈಡೆಡ್ ವಿ ವರ್ ಲೈಕ್ ಇಲ್ಲ ಬೇಡ, ನಾವು ಡಿಸಿಷನ್ ತೊಗೊಂಡ್ಬಿಟ್ಟು ವಿಲ್ ಸ್ಟಿಕ್ ಆನ್ ಟು ದಿಸ್. ಆ್ಯಂಡ್ ಐ ಥಿಂಕ್ ಇಟ್ ವರ್ಕ್ಡ್ ಔಟ್ ಫಾರ್ ಅಸ್. ಅಂದರೆ ತುಂಬ ಯುನೀಕ್ ಆಗಿದೆ ಅಂತ ಅನಿಸ್ತು. ದಿ ಆರ್ಟ್ ವರ್ಕ್ ಆಫ್ ದ್ಯಾಟ್ ಆಲ್ಸೋ ಇಸ್ ವೆರಿ ಡಿಫ್ರೆಂಟ್. ಸೊ ಖಂಡಿತವಾಗ್ಲೂ ಐ ಥಿಂಕ್ ಇಟ್ಸ್ ವರ್ಕ್ಡ್ ಫಾರ್ ಅವರ್ ಬೆನಿಫಿಟ್. ಟೀಸರ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಡೀಟೇಲಾಗಿ ವರ್ಕ್ ಮಾಡಿದ್ದೀರಾ ಟೀಸರಲ್ಲೇ ಅಂತ ಗೊತ್ತಾಗುತ್ತೆ. ನಿಮ್ಮ ವಾಚ್ ಇರ್ಬೋದು, ನಿಮ್ಮ ಶರ್ಟ್ ಇರ್ಬೋದು, ಆ ಹೇರ್ ಸ್ಟೈಲ್ ಇರ್ಬೋದು, ಆ ಫೋಟೋದಲ್ಲಿ ಕ್ಲಿಕ್ ಮಾಡೋದು, ಜೊತೆಗೆ ಚರಣ್ ರಾಜ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಒಂದು ವ್ಯಾಲ್ಯೂ ಆ್ಯಡ್ ಮಾಡಿದೆ ಆ ಟೀಸರ್ಗೆ ಅನ್ನೋವಂಥದ್ದು. ಸೊ ಅಷ್ಟು ಡೀಟೇಲಾಗಿ ವರ್ಕ್ ಮಾಡಿದ್ದೀರಾ? ಅಂದರೆ ಇದು ಡೇ ಆ್ಯಂಡ್ ನೈಟ್. ನಾನು ಹೇಳ್ದಂಗೆ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ವಿವೇಕ್ ಡೈರೆಕ್ಟರ್ದು. ಕಾನ್ಸೆಪ್ಟೆಲ್ಲ ಇವರೇ ಕೂತ್ಕೊಂಡು ಯೋಚನೆ ಮಾಡಿದ್ದು. ಅಂದರೆ ಮುಹೂರ್ತ ಆಗಿದ್ದ ದಿನವೇ ಇಲ್ಲಿ ಬಂದು ಊಟ ಮುಗಿಸಿ ದೇ ಸ್ಯಾಟ್ ಇಲ್ಲ ಏನಾದರೂ ಕಾನ್ಸೆಪ್ಟ್ ಬಿಡಲೇಬೇಕೀಗ ಅಂತ. ಅದು ಬೇರೆ ನಾವು ಅಲ್ಲಿ ಪ್ರೆಸ್ಸಲ್ಲಿ ಹೇಳ್ಬಿಟ್ಟಿದ್ವಿ ಫೆಬ್ರವರಿ 5th ಮಾಡ್ತೀವಿ ಅಂತ. ವಿ ಲಿವ್ಡ್ ಅಪ್ ಟು ದ್ಯಾಟ್. ಅಂದರೆ ವಿ ಶಾರ್ಟ್ 1 ಡೇ ಅಲ್ಲಿ ಶೂಟ್ ಮಾಡಿರೋದು ಇದು. ಆ್ಯಂಡ್ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ನಾನು ಹೇಳ್ದಂಗೆ ಲಾಟ್ ಆಫ್ ಡೀಟೇಲಿಂಗ್. ಬಿಕಾಸ್ ಆ ಟೈಮ್ ಪೀರಿಯಡಿಗೆ ಹೋದಾಗ ಅದನ್ನ ಕ್ರ್ಯಾಕ್ ಮಾಡಲೇಬೇಕು. ಆ ವಾಚ್ ಆಗಿರಲಿ, ನೀವು ಹೇಳ್ದಂಗೆ ಕಾಸ್ಟ್ಯೂಮ್ಸ್ ಅಂಡ್ ದ ಹೇರ್ ಸ್ಟೈಲ್, ಆ ಒಂದು ಒಥೆಂಟಿಸಿಟಿ ಆವಾಗಲೇ ಕಾಣಿಸೋದು ಸ್ಕ್ರೀನ್ ಮೇಲೆ. ಸುಮ್ಮನೆ ಸ್ಟೈಲಿಶಾಗಿ ಕಾಣಿಸ್ಬೇಕಂದ್ರೆ ಅದು ಒಂದು 10 ರೀತಿಯಲ್ಲಿ ಮಾಡ್ಬೋದು. ಬಟ್ ಆ ಕ್ಯಾರೆಕ್ಟರಿಗೆ ಏನು ಬೇಕು
ಆ ಕ್ಯಾರೆಕ್ಟರ್ ಈಗ ಹೆಂಗೆ ಇರಬೇಕು, ಅವ್ನು ಹೆಂಗೆ ಕಾಣಿಸ್ಬೇಕು ಸಿನಿಮಾದಲ್ಲಿ. ವಿ ವರ್ಕ್ಡ್ ಲಾಟ್ ಆನ್ ದ್ಯಾಟ್. ಈ ಆ್ಯಕ್ಚುಲಿ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೋಡ್ಕೊತಾ ಇರೋದು ಯೋಗಿ ಅವರೇ. ಸೊ ಹಿ ಈಸ್ ವೆರಿ ಇನ್ವಾಲ್ವ್ಡ್ ಇನ್ ದ್ಯಾಟ್. ಸೊ ಅದು ನಮಗೆ ವರ್ಕೌಟ್ ಆಯಿತು. ನಮಗೇನಂದರೆ ಆ ಒಥೆಂಟಿಸಿಟಿ ಬೇಕು ಮ್ಯಾಮ್, ಬಿಕಾಸ್ ಇಟ್ ವಾಸ್ ಅ ವೆರಿ ಸ್ಪೆಸಿಫಿಕ್ ಟೈಮ್ ನಾವು ತೋರಿಸ್ತಾ ಇರೋದು. ಸೊ ನಾನು ಹೇಳ್ದಂಗೆ ಇಟ್ ವಾಸ್ ಅ ಟೈಮ್ ವೆನ್ ಮೈಸೂರು ತುಂಬ ಚೇಂಜ್ ಆಗ್ತಾಯಿತ್ತು. ಒಂದು ಕಡೆ ಅದು ಟೌನು ಅಲ್ಲ, ಒಂದು ಕಡೆ ಸಿಟಿನೂ ಅಲ್ಲ. ಸೊ ಆ ಬದಲಾವಣೆ ಆ ಟೈಮಲ್ಲಿ ನಡೀತಾ ಇರೋ ಕತೆ. ಸೊ ವಿ ಹ್ಯಾವ್ ಟು ಪೇ ಲಾಟ್ ಆಫ್ ಅಟೆನ್ಷನ್ ಟು ದ್ಯಾಟ್ ಸ್ಮಾಲ್ ಡೀಟೇಲ್ಸ್. ಸಂಚಿತ್ ಅವ್ರಿಗೆ ಸಿನಿಮಾ ಬಗ್ಗೆ ಗೊತ್ತಿದೆ, ಸಿನಿಮಾ ರಂಗದಲ್ಲಿ ತುಂಬ ಕೆಲಸ ಮಾಡಿದ್ದೀರಾ, ಹಾಗಂತ ನೇರವಾಗಿ ಬಂದು ನಾನು ಮಾಡ್ತೀನಿ ಸಿನಿಮಾ ಅನ್ನೋ ಅಂಥದ್ದು ಆ್ಯಟಿಟ್ಯೂಡ್ ಇಲ್ಲ. ವೆಲ್ ಪ್ರಿಪೇರ್ಡ್ ಅವರು ಅಂತ ಡೈರೆಕ್ಟರ್ ಹೇಳ್ತಾ ಇದ್ರು. ಜೊತೆಗೆ ವರ್ಕ್ಶಾಪ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಎಷ್ಟು ದಿನ ವರ್ಕ್ಶಾಪ್ ಮಾಡಿದ್ರಿ? ಆ ವರ್ಕ್ಶಾಪ್ ಎಷ್ಟು ಪ್ಲಸ್ ಆಗುತ್ತೆ ಶೂಟಿಂಗ್ಗೆ? ನಮಗೇನಂದರೆ ಬಿಕಾಸ್ ಒಂದು ಟೈಮ್ ಕನ್ಸ್ಟೆಂಟಲ್ಲಿ ಇದನ್ನ ಮಾಡಲೇಬೇಕು. ಯಾಕಂದರೆ ನಾವು ಒಂದು ಟೈಮ್ನ ಸೆಟ್ ಮಾಡಿದ್ದೀವಿ. ಓಕೆ, ಈ ಮಂತಲ್ಲಿ ರಿಲೀಸ್ ಆಗಬೇಕಂದ್ರೆ ಬ್ಯಾಕ್ವರ್ಡ್ಸಿಂದ ಕೆಲಸ ನೋಡಿದಾಗ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈ ಸಿನಿಮಾನ ಮುಗಿಸ್ಲೇಬೇಕು. ಬಿಕಾಸ್ ಅದು ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆಗಿರಲಿ, ಮ್ಯೂಸಿಕ್ಕು, ವಿ ಹ್ಯಾವ್ ಟು ಗಿವ್ ಅ ಲಾಟ್ ಆಫ್ ಟೈಮ್ ಫಾರ್ ದ್ಯಾಟ್. ಸೊ ಈ ವರ್ಕ್ಶಾಪ್ಸ್ ಅನ್ನೋದು ಏನಂದರೆ ನನಗೆ ಅಟ್ಲೀಸ್ಟ್ ಒಂದು ಅರ್ಧ ಸ್ಕ್ರಿಪ್ಟದು ಬೈ ಹಾರ್ಟ್ ಆಗೋಗ್ಬಿಟ್ಟಿದೆ. ಸೊ ಮಾಡ್ತಾ ನಮಗೇನಂದರೆ ಸೆಟ್ಟಲ್ಲಿ ಹೋಗ್ಬಿಟ್ಟು ಹಿಂಗೆ ಮಾಡಬೇಕಾ, ಹಂಗೆ ಮಾಡಬೇಕಾ, ಅದು ಬರೋದೇ ಇಲ್ಲ ನಮಗೆ. ವಿ ಹ್ಯಾವ್ ಆಲ್ ದ ಕ್ಲಾರಿಟಿ. ಸೊ ನಾವೇನು ಮಾಡ್ತೀವಿ, ಇಲ್ಲೇ ಆಫೀಸಲ್ಲಿ ಟೇಬಲ್ ಎಲ್ಲ ತೆಗೆದ್ಬಿಟ್ಟು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬಿಟ್ಟು ಎಡಿಟ್ ಮಾಡಿಬಿಡ್ತೀವಿ ಅಲ್ಲೇ. ಸೊ ನಮಗೆ ಗೊತ್ತಾಗುತ್ತೆ, ಓಕೆ ಈ ಸೀನ್ ಲೆಂತ್ ಇಷ್ಟು ಬರ್ತಾ ಇದೆ, ಈ ಸೀನ್ ಈ ಪಾಯಿಂಟಲ್ಲಿ ವರ್ಕ್ ಆಗ್ತಾ ಇದೆ, ಇಲ್ಲಿ ಒಂಚೂರು ಎಲಿವೇಷನ್ ಬೇಕು ಅನ್ನೋದು ನಮ್ಗೆ ಈಗಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಶೂಟ್ ಮಾಡಾದ್ಮೇಲೆ ಯೋಚನೆ ಮಾಡೋ ಸಂದರ್ಭ ಬರಲ್ಲ ಆವಾಗ. ಸೊ ಇಟ್ ಈಸ್ ಅ ಲಾಟ್ ಆಫ್ ನಾವೆಲ್ಲ ವಾಟ್ ಹೆಲ್ಪ್ಸ್ ಇನ್ ದ ವರ್ಕ್ಶಾಪ್ ಇಸ್ ದಟ್ ವಿ ಆರ್ ಆನ್ ದ ಸೇಮ್ ಪೇಜ್. ನಮ್ಮ ಆಪೋಸಿಟ್ ಇರೋ ಆ್ಯಕ್ಟ್ರೆಸ್ ಆಗಿರ್ಬೋದು, ಅಂದರೆ ಕಾಜಲ್ ಆಗಿರ್ಬೋದು ಅಥವಾ ಮಯೂರ್ ಪಟೇಲ್ ಅವರಾಗಿರ್ಬೋದು, ನಮಗೆ ಗೊತ್ತಿರುತ್ತೆ ಅದು ಗಿವ್ ಆ್ಯಂಡ್ ಟೇಕ್ ಡೈಲಾಗ್ಸಲ್ಲಿ. ಸೊ ಅದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಏನಂದರೆ ಮೋರ್ ದೆನ್ ಎನಿಥಿಂಗ್ ಒಂದು ರ್ಯಾಪೋ ಬಿಲ್ಡ್ ಆಗುತ್ತೆ ಟೀಮಲ್ಲಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ನಾನು ಹೇಳ್ದಂಗೆ ವಿ ಆರ್ ಆನ್ ದ ಸೇಮ್ ಪೇಜ್. ಸೊ ಆ ಸೆಟ್ ಮೇಲೆ ಹೋದಾಗ ಯಾರಿಗೂ ಯಾವ ರೀತಿಯಲ್ಲೂ ಕನ್ಫ್ಯೂಷನ್ ಇರಬಾರ್ದು. ಕ್ಯಾಮ್ರಾಮನ್ ಸಮೇತ ಪ್ಲಸ್ ಆ ಟ್ರ್ಯಾಕ್ ಆ್ಯಂಡ್ ಟ್ರಾಲ್ ಹಿಡ್ಕೊಂಡವ್ರಿಗೂ ಗೊತ್ತಿರಬೇಕು ಯಾವ ಶಾರ್ಟು ಎಷ್ಟು ಮೂವ್ಮೆಂಟ್ ಇದೆ ಅಂತ. ಸೊ ವೆನ್ ಆ ಕ್ಲಾರಿಟಿ ಇದ್ದಾಗ ವರ್ಕ್ ಇಸ್ ಅ ಲಾಟ್ ಫಾಸ್ಟರ್, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ನಮ್ದು ಅಷ್ಟೇ. ನಿಮ್ಮ ಸಿನಿಮಾದಲ್ಲಿ ಮೈಸೂರು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಿಮ್ಮ ಮೈಸೂರಿಗೆ ಏನು ಕನೆಕ್ಷನ್ ಏನಾದರೂ ಇದೆಯಾ, ಹೇಗೆ ಅಂತ? ಇಲ್ಲ, ಈ ಸಿನಿಮಾ ಆದಮೇಲೆ ಖಂಡಿತವಾಗ್ಲೂ ಕನೆಕ್ಷನ್ ಬರುತ್ತೆ. ವಿ ಹ್ಯಾಡ್ ಫ್ಯಾಮಿಲಿ ಇದ್ದಾರೆ ಅಲ್ಲಿ ಮೈಸೂರಲ್ಲಿ ಕೆಲವು, ಬಟ್ ಅಷ್ಟು ಟೈಮ್ ನಾನು ಸ್ಪೆಂಡ್ ಮಾಡಿಲ್ಲ. ಅದೇನಂದರೆ ಕೂರಿಗೆ ಹೋಗ್ತಾ ಎಲ್ಲೋ ಮಧ್ಯದಲ್ಲಿ ಹೋಗಿರ್ತೀವಿ, ಬಟ್ ಬಿಟ್ಟರೆ ಐ ನಾಟ್ ಸ್ಪೆಂಡ್ ಅಷ್ಟು ಟೈಮ್ ಅಲ್ಲಿ ಮೈಸೂರಲ್ಲಿ ನಾನು ಕಳೆದಿಲ್ಲ. ತುಂಬ ನೋಡೂ ಇಲ್ಲ ನಾನು ಅಲ್ಲಿ ಮೈಸೂರಲ್ಲಿ. ಸೊ ನನಗೇನಂದರೆ ಈ ಸಿನಿಮಾ ಮೂಲಕ ಅದೆಲ್ಲನೂ ನನಗೆ ಗೊತ್ತಾಗುತ್ತೆ. ನನಗೆ ಆ ಸ್ಲೋ ಲೈಫ್ ಒಂಚೂರು ಇಷ್ಟ ಮೈಸೂರದು. ಅಲ್ಲಿ ಪ್ರತಿದಿನವೂ ಸಂಡೇ ಅಂತ ಅನ್ಸುತ್ತೆ ಅಲ್ಲಿ ಮೈಸೂರಲ್ಲಿ. ಸೊ ನನಗೆ ಅದಿಷ್ಟ. ಸೊ ಅದೇ ಹೇಳ್ದಂಗೆ ಈ ಸಿನಿಮಾ ಆದಮೇಲೆ ಐ ಹ್ಯಾವ್ ಅ ವೆರಿ ಕ್ಲೋಸ್ ರಿಲೇಷನ್ಶಿಪ್ ವಿತ್ ಮೈಸೂರು. ಮೈಸೂರಲ್ಲಿ ಕನ್ನಡ ಭಾಷೆ ಸ್ವಲ್ಪ ನೀವು ಯಾರಾದರೂ ಮಾತಾಡ್ತಿದ್ರೆ ನೀವು ಮೈಸೂರವರ ಅಂತ ಕೇಳ್ತಾರೆ. ಬಿಕಾಸ್ ಅದೊಂದು ಸ್ವಲ್ಪ ಸ್ಲ್ಯಾಂಗ್ ಉಪಯೋಗಿಸೋ ಪದ ಮೈಸೂರ್ದು ಒಂದು ಸ್ವಲ್ಪ ಬೇರೆ ಥರ ಕನ್ನಡ. ಅದ್ರ ಮೇಲೂ ಏನಾದರೂ ವರ್ಕ್ ಮಾಡ್ತಿದ್ರಾ ಮೈಸೂರು ಕನ್ನಡ? ಸೊ ನಮ್ಮ ಡೈರೆಕ್ಟರ್ ಆ್ಯಕ್ಚುಲಿ ಮೈಸೂರವರೇ. ಸೊ ಕೆಲವು ಡೈಲಾಗ್ಸ್ ಅವ್ರು ಬರೆದಿರೋದ್ರಲ್ಲಿ ಆ ಸ್ಲ್ಯಾಂಗ್ ಇದೆ ಅಲ್ಲಿ, ಮೈಸೂರು ಸ್ಲ್ಯಾಂಗ್ ಅವನು. ಸೊ ಅದ್ರದ್ದು ಮೇಲೆ ನಾವು ತುಂಬ ಫೋಕಸ್ ಮಾಡಿದ್ದೀವಿ. ಸೊ ದ್ಯಾಟ್ ವಾಸ್ ಆಲ್ ದ ವರ್ಕ್ಶಾಪ್ಸ್ ವಿ ಡನ್. ಅಂದರೆ ಅವರು ಹೇಳ್ತಾರೆ ಎಲ್ಲ ಆ್ಯಕ್ಚುಲಿ ಮೈಸೂರಲ್ಲಿ ಹಿಂಗೆ ಇದಕ್ಕೆ ಹಿಂಗೆ ಹೇಳ್ತಾರೆ, ಅದಕ್ಕೆ ಹಂಗೆ ಹೇಳ್ತಾರೆ, ಈ ಥರ ಮಾತಾಡ್ತಾರೆ. ಸೊ ಅವೆಲ್ಲ ತುಂಬ ಫೋಕಸ್ ಮಾಡ್ತಾ ಇದ್ದೀವಿ ಅದರಲ್ಲಿ. ಡೈರೆಕ್ಟರ್ ಹೇಳ್ತಾ ಇದ್ರು, ನಾವು ಸೆಟ್ ಸ್ಟುಡಿಯೋ ಆ ಥರದ್ದೆಲ್ಲ ಏನೂ ಇಲ್ಲ, ರಿಯಲ್ ಲೊಕೇಶನ್ಗಳಲ್ಲೇ ಹೆಚ್ಚು ಶೂಟ್ ಮಾಡ್ತಿದ್ವಿ. ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಆ್ಯಂಡ್ ಟೀಸರ್ ಶೂಟ್ ಮಾಡೋದಕ್ಕೂ ಈ ಥರ ಲೋಕಲ್ ಬಾರ್ ಕ್ರಿಯೇಟ್ ಮಾಡೋಕ್ಕೆ, ಅದಕ್ಕೆ ಜಾಗ ಹುಡ್ಕೋಕ್ಕೂ ನಾವು ಸ್ವಲ್ಪ ಟೈಮ್ ತೊಗೊಂಡ್ವಿ ಅಂತ. ಸೊ ಎಷ್ಟು ಚಾಲೆಂಜಿಂಗ್ ಆಗಿದೆ ಆ ಥರದ್ದು ಒಂದು ವಾತಾವರಣ ಕ್ರಿಯೇಟ್ ಮಾಡೋದು, ಲೊಕೇಶನ್ಸ್ ಹುಡ್ಕೋದು. ಆ್ಯಂಡ್ ನಮಗೆ ಆ್ಯಕ್ಚುಲಿ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ನಮ್ಮ ಪ್ರೊಡಕ್ಷನಿಗೆ. ಅಂದರೆ ಇಡೀ ಸಿನಿಮಾ ಅಲ್ಲಿ ಮೈಸೂರಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಅದನ್ನೇ ಇಲ್ಲಿ ಬೆಂಗಳೂರಲ್ಲಿ ಮಾಡಬೇಕಿದೆ ಅಂದರೆ ತುಂಬ ಕಷ್ಟ ಆಗಿರೋದು. ಬಟ್ ಅಲ್ಲಿ ಏನಂದರೆ ಕೆಲವು ಪಾರ್ಟ್ಸ್ ಮೈಸೂರಲ್ಲಿ ಕೆಲವು ಪಾರ್ಟ್ಸು ಅಂದರೆ ಒಂಚೂರು ಅಲ್ಲೇ ಸ್ಟಕ್ ಇನ್ ಟೈಮ್. ಅವರು ದೇ ಆರ್ ವೆರಿ ಸ್ಟಕ್ ಇನ್ ಟೈಮ್. ಸೊ ನಮಗೆ ಆ ಒಥೆಂಟಿಸಿಟಿ ಅಲ್ಲಿ ಸಿಗ್ತಾ ಇದೆ ಅಲ್ಲಿ. ಸೊ ನಾವು ಡೈರೆಕ್ಟರು ಅಲ್ಲಿರೋರೆ, ಪ್ರೊಡ್ಯೂಸರು ಅಲ್ಲಿರೋರೆ. ಸೊ ವಿ ಹ್ಯಾವ್ ಫೌಂಡ್ ಸಮ್ ವೆರಿ ಫ್ಯಾಂಟಾಸ್ಟಿಕ್ ಲೊಕೇಶನ್ಸ್ ಅಲ್ಲಿ. ಖಂಡಿತವಾಗ್ಲೂ, ಬಿಕಾಸ್ ದಿಸ್ ಇಸ್ ಅ ರಿಯಲಿಸ್ಟಿಕ್ ಸ್ಟೋರಿ. ನಾವು ದಿಢೀರ್ ಅಂತ ಯಾವುದೋ ಸೆಟ್ ಕ್ರಿಯೇಷನ್ ಅಂತ ಮಾಡಿ ಅದೇನೇ ಮಾಡಿದ್ರೂ ಇಟ್ ಇಸ್ ಇನ್ ದಿ ಎಂಡ್ ಮ್ಯಾನ್ ಮೇಡ್ ಅಂತ ಗೊತ್ತಾಗುತ್ತೆ. ಅದು ಆ ವಾಲ್ ಟೆಕ್ಸ್ಚರ್ ಆಗಿರಲಿ, ಆ ವಾಲ್ ಟೆಕ್ಸ್ಚರ್ ನಾವು ಬೇಕಂತ ಒಂದು 30 ವರ್ಷ ಅಂತ ಏಜ್ ಮಾಡಿಸ್ಬೋದು ಅಷ್ಟೇ. ಬಟ್ ಗೊತ್ತಾಗ್ಬಿಡುತ್ತೆ ಅವೆಲ್ಲ. ನಮಗೇನಂದರೆ ಎಷ್ಟು ಒಥೆಂಟಿಕ್ ಆಗಿ ಕತೆ ಬರೆದಾಗ ಲೊಕೇಶನ್ಸು ಅಷ್ಟೇ ಒಥೆಂಟಿಕ್ ಆಗಿದ್ರೆ ದ ವ್ಯೂವರ್ದು ಅಂದರೆ ದೇ ವೋಂಟ್ ಸ್ನ್ಯಾಪ್ ಔಟ್ ಆಫ್ ಇಟ್. ನೋಡು ಸೆಟ್ ವರ್ಕ್ ನೋಡಿ, ಅಲ್ಲಿ ಹಿಂದ್ಗಡೆ ಪೇಂಟಿಂಗ್ ನೋಡೋ ಅನ್ನೋ ಒಂದು ಇದು ಬರಲ್ಲ. ಸೊ ದೇ ಕಂಪ್ಲೀಟ್ಲಿ ಇನ್ ಟು ದ ಸಿನಿಮಾ ಅಟ್ ದ್ಯಾಟ್ ಪಾಯಿಂಟ್. ಸೊ ಫಾರ್ ಅಸ್ ಇಟ್ ಇಸ್ ಆಲ್ ಅಬೌಟ್ ದಿ ಒಥೆಂಟಿಸಿಟಿ ಆಫ್ ದ ಮೂವಿ.
ಸಂಚಿತ್ ಸಂಜೀವ್ ನಾವಿವ ಈ ಪೋಸ್ಟರಲ್ಲಿ ನೋಡಿದಾಗ ಸಂಚಿ ಅಷ್ಟಿತ್ತು. ಸೊ ಮುಂದಿನ ದಿನಗಳಲ್ಲಿ ಸಂಚಿ ಹಾಗೆ ಕಂಟಿನ್ಯೂ ಆಗುತ್ತೆ, ಟೈಟಲ್ ಸಿನಿಮಾಗಳಲ್ಲಿ ಸಂಚಿ ಮಾತ್ರ ಬಳಸ್ತೀರಾ? ಅದು ಏನು ಗೊತ್ತಾ, ಆ್ಯಕ್ಚುಲಿ ಹೋಗ್ತಾ ಹೋಗ್ತಾ ಎಲ್ಲರೂ ನನಗೆ ಲಾಸ್ಟಲ್ಲಿ ಸಂಚಿ ಅಂತಲೇ ಕರೆಯೋದು. ಎಲ್ಲರೂ ನಂದು ಸ್ಕೂಲಲ್ಲಿ ಫ್ರೆಂಡ್ಸ್ ಆಗಿರಲಿ, ಮನೇಲಾಗಿರಲಿ, ಸಿನಿಮಾ ಇಂಡಸ್ಟ್ರಿಯಲ್ ಫ್ರೆಂಡ್ಸ್ ಆಗಿರಲಿ, ಎಲ್ಲರೂ ಸಂಚಿ ಅಂತಲೇ ಕರೆಯೋದು. ಅದು ಒಂಥರ ಸಂಚಿತ್ ಹೋಗ್ತಾ ಹೋಗ್ತಾ ಇಟ್ ಆಟೋಮ್ಯಾಟಿಕ್ಲಿ ಬಿಕೇಮ್ ಸಂಚಿ. ಸೊ ಇಲ್ಲೇ ಮಾತಾಡ್ತಾ ಇರುವಾಗ ದೀಪಮ್ಮನ ಅಂದರು, ಯಾಕೆ ಸುಮ್ಮನೆ ಸಂಚಿತ್ ಅಂದರೆ ತುಂಬ ಫಾರ್ಮಲ್ ಆಗಿಬಿಡುತ್ತೆ, ಅದು ಬಿಟ್ಬಿಡು ಸಂಚಿ ಅಂತಲೇ ಇಡು ಅಂತ. ಆ್ಯಂಡ್ ಪ್ಲಸ್ ನಮ್ಮ ಅಜ್ಜಿನೂ ಅದೇ ಕರಿತಾ ಇದ್ದಿದ್ದು ಸಂಚಿ ಅಂತ ನಮಗೆ. ಸೊ ಆ್ಯಸ್ ಲೈಕ್ ಲೆಟ್ಸ್ ಗೋ, ಸಂಚಿನ ಅಂತಲೇ ಇರಲಿ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದರೆ ಅದ್ರ ಬಗ್ಗೆ ಐಡಿಯಾ ಇದೆ. ಸೊ ನಿಮ್ಮ ನಿರ್ದೇಶಕರ ಜೊತೆ ಏನಾದರೂ ಸಜೆಷನ್ ಕೊಡೋದು ತೊಗೊಳೋದು ಆ ಥರ ವರ್ಕ್ ಆಗ್ತಿದೆ? ಕಂಪ್ಲೀಟ್ಲಿ, ಅಂದರೆ ಇದು ಫುಲ್ ಗಿವ್ ಆ್ಯಂಡ್ ಟೇಕು, ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಸೊ ನಮ್ದು ಏನೇ ಸಜೆಷನ್ಸ್ ಇದ್ದರೂ ನಾನು ಹೇಳ್ತೀನಿ, ಓಕೆ ನೋಡಿ ವಿವೇಕ್ ಈ ಥರದ್ದು ಮಾಡಿದ್ರೂ ಚೆನ್ನಾಗಿರುತ್ತೆ, ಅಥವಾ ಈ ಒಂದು ಪಾಯಿಂಟ್ ಮೇಲೆ ಒಂಚೂರು ಫೋಕಸ್ ಮಾಡಿ ಅಂತ ಹೇಳಿದಾಗ ಇಟ್ಸ್ ಅ ಲಾಟ್ ಆಫ್ ಡಿಸ್ಕಷನ್ಸ್, ತುಂಬಾ ಗಿವ್ ಆ್ಯಂಡ್ ಟೇಕ್ ಇರುತ್ತೆ. ನನಗೇನಾದರೂ ಪಾಯಿಂಟ್ ಇದ್ದರೆ ನಾನು ಫಸ್ಟ್ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಹೀ ಈಸ್ ದ ಡೈರೆಕ್ಟರ್. ಅವ್ರದ್ದು ಏನಾದರೂ ಇದ್ದರೆ ನಾನು ಹೇಳ್ತೀನಿ, ಇಲ್ಲ ವಿವೇಕ್ ಈ ಥರ ಬೇಡ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಇಲ್ಲ ನೀವು ಕನ್ವಿನ್ಸ್ ಮಾಡಿ. ನನಗೆ ಕನ್ವಿನ್ಸ್ ಮಾಡಾದ್ಮೇಲೆ ನಾವು ಏನೇ ಮಾಡ್ತಾಯಿದ್ರು, ನಾಳೆ ಜಗಳ ಆಡೋನು ಸಿನಿಮಾಗೋಸ್ಕರ ತಾನೇ ಮಾಡ್ತಾ ಇರೋದು, ಅದು ಆಗ್ಬಿಡ್ಲಿ, ನೋ ಪ್ರಾಬ್ಲಮ್. ಬಟ್ ವಾಟ್ ಬೆನಿಫಿಟ್ಸ್ ದ ಸಿನಿಮಾ ಅನ್ನೋದೇ ಮೇನ್ ಪಾಯಿಂಟ್. ಸೊ ವಿ ಲಾಟ್ ಆಫ್ ಟಾಕಿಂಗ್, ಲಾಟ್ ಆಫ್ ಬ್ಯಾಕ್ ಆ್ಯಂಡ್ ಫೋರ್ತ್. ಚರಣ್ ರಾಜ್ ವಿತ್ ಆಲ್ ದ ಟೆಕ್ನಿಷಿಯನ್ಸ್ ಆ್ಯಕ್ಚುಲಿ ತುಂಬಾ ಮಾತಾಡ್ತೀವಿ. ನನಗೇನಾದ್ರೆ ಬಿಕಾಸ್ ಐ ಹ್ಯಾವ್ ಬಿನ್ ಆನ್ ದ ಟೆಕ್ನಿಕಲ್ ಸೈಡ್ ಆಫ್ ಇಟ್, ನನಗೂ ಒಂದಿಷ್ಟು ಸಜೆಷನ್ಸ್ ಅಂತ ಇದ್ದೇ ಇರುತ್ತೆ. ಸೊ ದೇ ಟೇಕ್ ಇಟ್ ಇನ್ ಗುಡ್ ಹ್ಯೂಮರ್. ಸಿನಿಮಾ ಕುಟುಂಬ ಆಗಿರೋದ್ರಿಂದ ನೀವೇನೇ ಕೆಲಸ ಮಾಡಿದ್ರು ಫಸ್ಟ್ ರಿಯಾಕ್ಷನ್ ಮನೆ ಒಳಗಡೆನೆ ಸಿಕ್ಬಿಡುತ್ತೆ. ಸೊ ಮನೆಯಲ್ಲಿ ಎಲ್ಲರೂ ಏನು ಹೇಳಿದ್ರು, ಕಿಚ್ಚ ಸುದೀಪ್ ಅವರಾಗಲಿ, ಪ್ರಿಯಾ ಅವರಾಗಲಿ, ನಿಮ್ಮ ತಾಯಿಯವರು ನೋಡಿ ಏನು ಹೇಳಿದ್ರು? ನಮ್ಮ ತಾಯಿ ಫಸ್ಟ್ ಅದೇ ಹೇಳಿದ್ರು, ಯಾಕಪ್ಪ ಇಷ್ಟು ಸಿಗರೇಟ್ ಸೇರ್ತೆ ಅಂತ ಅವ್ರದ್ದು ಫಸ್ಟ್ ರಿಯಾಕ್ಷನ್ನು. ಈಗ ಏನು ನೋಡಿದ್ರು ಸಿಗರೇಟ್ ಇರೋದು ಕೈಯಲ್ಲಿ ಅಂತ, ಲೈಕ್ ವಾಟ್ ಟು ಡೂ. ಬಟ್ ದೀಪ್ ಮಾಮ ಬಂದ್ಬಿಟ್ಟು ಹಿ ವಾಸ್ ಇನ್ವಾಲ್ವ್ಡ್ ರೈಟ್ ಫ್ರಮ್ ದ ಬಿಗಿನಿಂಗ್. ಈ ಕಾನ್ಸೆಪ್ಟ್ ನಾವು ಪ್ಲ್ಯಾನ್ ಮಾಡಿದಾಗ್ಲಿಂದನೂ ಹಿ ವಾಸ್ ಇನ್ವಾಲ್ವ್ಡ್. ಸೊ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಅಂದರೆ ಅವ್ರಿಗೆ ಮೋರ್ ದೆನ್ ಎನಿಥಿಂಗ್ ಮ್ಯೂಸಿಕ್ ತುಂಬ ಇಷ್ಟ ಆಯಿತು, ಲುಕ್ ತುಂಬ ಇಷ್ಟ ಆಯಿತು, ಕ್ಯಾರೆಕ್ಟರ್ ಪಚ್ಚ ಅನ್ನೋ ಲುಕ್ ತುಂಬ ಇಷ್ಟ ಆಯಿತು ಅವರಿಗೆ. ಆ್ಯಂಡ್ ನಾನು ಸೊ ಹೀ ಸ್ಟೈಲ್ಡ್ ಆಲ್ಸೋ. ನಾನು ಅವತ್ತು ಮುಗಿಸ್ಕೊಂಡು ವಾಪಸ್ ಬಂದಾದಮೇಲೆ ಅವರೇ ಹೋಗಿ ಸ್ಪ್ರೇ ತೊಗೊಂಡ್ಬಂದು ಕೂದಲು ಕೂರಿಸಿ ಹೀ ಸ್ಟೈಲ್ಡ್ ದಿ ಎಂಟೈರ್ ಥಿಂಗ್. ಮನೇಲೇ ಒಂದು ಚಿಕ್ಕ ಫೋನಲ್ಲೇ ಫೋಟೋ ಶೂಟ್ ಎಲ್ಲ ಮಾಡಿ ಡೈರೆಕ್ಟರಿಗೆ ಕಳಿಸಿ, ಪ್ರೊಡ್ಯೂಸರಿಗೆ ಕಳಿಸಿ, ಎಲ್ಲರಿಗೂ ಕಳಿಸ್ಬಿಟ್ಟು ನೋಡಿ ಇದೇ ಪಚ್ಚ ಹಿಂಗಿರಬೇಕು. ಸೊ ಈಸ್ ಟೇಕನ್ ಅ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ದ ಸಿನಿಮಾ ಆಸ್ ವೆಲ್. ಆ್ಯಕ್ಚುಲಿ ಎಲ್ಲರೂ ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಕಿಚ್ಚ ಮತ್ತು ಪಚ್ಚ. ಇನ್ನೊಂದು ಕಡೆ ಅವ್ರನ್ನೆಲ್ಲ ಸಿನಿಮಾದಲ್ಲೂ ಅವ್ರನ್ನ ಪಚ್ಚಿ ಅಂತ ಕರೀತಿರ್ತಾರೆ. ಸೊ ಫ್ಯಾನ್ಸಿ ಅದನ್ನೆಲ್ಲ ರಿಲೇಟ್ ಮಾಡಿಕೊಂಡು ಅದು ಖುಷಿ ಆಗ್ತಿದೆ. ಖಂಡಿತವಾಗ್ಲೂ. ಅಂದರೆ ನಾನು ಹೇಳಿದ್ನಲ್ಲ, ಇದನ್ನೆಲ್ಲ ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಫ್ ದೇ ಆಕ್ಸೆಪ್ಟ್ ಇಟ್, ಅದ್ರ ತಕ್ಕನಾಗಿ ನಾವು ಕೆಲಸ ಮಾಡಬೇಕಷ್ಟೇ. ಅಂದರೆ ಡಿಸಪಾಯಿಂಟ್ ಅಂತೂ ಮಾಡಬಾರ್ದು. ಬಿಕಾಸ್ ಫಸ್ಟ್ ಆಫ್ ಆಲ್ ಫ್ಯಾಮ್ಲಿಯಿಂದ ಬರ್ತಾ ಇರೋದು ಅದೇ ಒಂದು ದೊಡ್ಡ ಜವಾಬ್ದಾರಿ. ಅವರೇ ಹೆಸರು ಕೊಟ್ಟಿರೋದು ಜೂನಿಯರ್ ಕಿಚ್ಚ ಅನ್ನೋದು. ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್ ಮ್ಯಾಮ್. ಅಂದರೆ ಇವ್ರದ್ದು 29 ವರ್ಷದಲ್ಲಿ ಇವರು ಒಂದು ಸಂಪಾದನೆ ಮಾಡಿದಾರಲ್ಲ, ಒಂದಿಷ್ಟು ಕೋಟಿ ಅಭಿಮಾನಿಗಳು. ಇಟ್ ಈಸ್ ಅ ವೆರಿ ಬಿಗ್ ಚಾಲೆಂಜ್, ಬಟ್ ಐ ಆಮ್ ರೆಡಿ ಫಾರ್ ಇಟ್. ಆಲ್ರೆಡಿ ಸಂಚಿತ್ ಅವ್ರಿಗೊಂದು ಐಡೆಂಟಿಟಿ ಇದೆ, ಅಂದರೆ ಸುದೀಪ್ ಅವ್ರ ಅಳಿಯ ಅನ್ನೋದಾಗಿರಬಹುದು. ಅದ್ರ ಜೊತೆಗೆ ನಿಮ್ಗೆ ಆಲ್ರೆಡಿ ಒಂದಷ್ಟು ಫಾಲೋವರ್ಸ್ ಇದ್ದಾರೆ, ಆ್ಯಂಡ್ ನೀವು ಆಲ್ರೆಡಿ ಒಂದು ಪಬ್ಲಿಕ್ ಲೈಫ್, ಸೆಲೆಬ್ರಿಟಿ ಲೈಫ್ ಎಲ್ಲವೂ ಇದೆ. ಸಿನಿಮಾ ರಿಲೀಸ್ ನಂತರ ಇದಿನ್ನೂ ಜಾಸ್ತಿ ಆಗುತ್ತೆ. ಈ ಐಡೆಂಟಿಟಿ ಜೊತೆಗೆ ನಿಮ್ದೊಂದು ಸಪ್ರೇಟ್ ಐಡೆಂಟಿಟಿ ಕೂಡ ಶುರುವಾಗುತ್ತೆ. ಇದೆಲ್ಲವನ್ನು ನಿಭಾಯಿಸೋಕ್ಕೆ ಎಷ್ಟು ಪ್ರಿಪೇರ್ ಆಗಿದ್ದೀರಾ? ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಅನಿಸ್ತಿದೆಯಾ? ಅಲ್ಲ, ನಾನು ಅಂದರೆ ಅದು ಹಿಂಗೆ ಪ್ರಿಪೇರ್ ಆಗಬೇಕಂತ ನನಗೂ ಗೊತ್ತಿಲ್ಲ. ಇಟ್ಸ್ ಒನ್ ಸ್ಟೆಪ್ ಅಟ್ ಅ ಟೈಮ್ ಅಷ್ಟೇ, ಡೇ ಬೈ ಡೇ. ಅದು ನನಗೂ ಗೊತ್ತಿಲ್ಲ. ಅಂದರೆ ನಾಳೆಯಿಂದ ಕೆಲಸ ಶೂಟಿಂಗ್ ಶುರು ಆಗುತ್ತೆ. ಆ ಲೈಫ್ ಹೆಂಗಿರುತ್ತೆ ಅಂತ ನಾನು ನೋಡಿದ್ದೀನಿ ಅಷ್ಟೇ, ಬಟ್ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅದನ್ನ. ಅದು ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ನನಗೂ ಗೊತ್ತಾಗುತ್ತೆ, ಓಕೆ ಹಿಂಗೆ ಹಂಗೆ ಅನ್ನೋದು. ಸೊ ಅದು ಹೋಗ್ತಾ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ. ಸಿನಿಮಾ ಆದಮೇಲೆ ಅದು ಹೆಂಗೆ, ಅದನ್ನ ಎಲ್ಲಿ ತೊಗೊಂಡು ನನ್ನ ಎಲ್ಲಿ ನಿಲ್ಲಿಸುತ್ತೋ ಅದು ನನಗೆ ಗೊತ್ತಿಲ್ಲ. ಬಟ್ ಅದೇ ಅಷ್ಟೇ, ಬಂದಾಗ ನೋಡ್ಕೊಳ್ಬೇಕು ಅದನ್ನ. ಯಾವಾಗಿಂದ ಶೂಟಿಂಗ್ ಶುರು? Feb 10th ಶುರು ಮಾಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ಏಪ್ರಿಲ್ ಮಿಡ್ ತನಕ ಶೂಟಿಂಗು ಕಂಪ್ಲೀಟ್ ಮೈಸೂರಲ್ಲೇ ನಡೆಯುತ್ತೆ ಕತೆ. ಶೂಟಿಂಗ್ ಎಲ್ಲ ಅಲ್ಲೇ. ಸೊ ಅಬೌಟ್ ಒಂದು 50-55 days ಶೂಟ್ ಇನ್ ಮೈಸೂರು. ಸೊ ವಿ ಸ್ಟಾರ್ಟ್ ಆನ್ Feb 10th. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ಇದಿಷ್ಟು ಸಿನಿಮಾ ಬಗ್ಗೆ ಸಂಚಿತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜೈ ಜೊತೆ ಅರ್ಚನಾ ಶರ್ಮಾ, ಸಮಯ ನ್ಯೂಸ್.